ಗುಡ್ ಮಾರ್ನಿಂಗ್ ಕರ್ನಾಟಕ. ನಮಸ್ಕಾರ ಕರ್ನಾಟಕ. ಕಣದಲ್ಲೂ ಕನ್ನಡ. ಬಟ್ ಏನು ಮಾಡೋದು, ಈ ಕನ್ನಡದಲ್ಲಿ ಇರುವಂಥ ಜಮೀನುಗಳನ್ನು ಕನ್ನ ಹಾಕುವಂಥ ಕದೀಮರ ಬಗ್ಗೆ ನಮ್ಮ ಕರ್ನಾಟಕ ಸರ್ಕಾರದ ಸಿದ್ದರಾಮಯ್ಯ ಮತ್ತು ಎಂ ಬಿ ಪಾಟೀಲ್ ಅವರಿಗೆ ಕೊಟ್ಟರೆ ಆರಾಮಾಗಿ ಇಬ್ಬರೂ ಇದೇ ಹೋಯ್ತಾ ಇದ್ದಾರೆ. ಏನೋ ಕರ್ಮ ಅನ್ನೋದು ಬಿಡಲ್ಲ ಅನ್ನೋದಕ್ಕೆ ಸುವರ್ಣ ನ್ಯೂಸಿನ ರಾಜೀವ್ ಚಂದ್ರಶೇಖರ್ ವಿಚಾರ ಏನಿದೆ ಅದು ಇವಾಗ ಕೇರಳದಲ್ಲಿ ಕೇರಳ ಸರ್ಕಾರ ಮಾಧ್ಯಮಗಳ ಮುಖಾಂತರ ಕರ್ನಾಟಕ ಸರ್ಕಾರವನ್ನ ಪ್ರಶ್ನೆ ಮಾಡಿದೆ. ನೋಡ್ಕೊಳ್ಳಿ, ಕರ್ನಾಟಕದಲ್ಲಿ ಕಣದಲ್ಲೂ ಕನ್ನಡ ಅಂತೀವಿ, ಕನ್ನಡದವರೇ ಉದ್ಧಾರ ಆಗಬೇಕು ಅಂತೀವಿ. KDB ಲ್ಯಾಂಡ್ ಅನ್ನ ತಗೊಂಡು 1996 ಲೀಸ್ಗೆ ತಗೊಂಡು ಅದನ್ನ ತಗೊಂಡಿದ್ದು ತಪ್ಪು ಅಂತ ಹೇಳಕ್ ಹೋಗಲ್ಲ. BPL ಫ್ಯಾಕ್ಟ್ರಿ ಓಪನ್ ಮಾಡ್ತೀವಿ ಅಂತ ತಗೊಂಡಂತ ಸುವರ್ಣ ರಾಜೀವ್ ಚಂದ್ರಶೇಖರ್ ಹೆಂಡತಿ, ಪತ್ನಿ, ಮಾವ ಮತ್ತೆ ಆ BPL ಕಂಪನಿ ಏನಿದೆ ತಗೊಂಡಿದ್ದು ತಪ್ಪು ಅಂತ ಹೇಳಕ್ ಹೋಗಲ್ಲ. ಬಟ್ ತಗೊಂಡ ಮೇಲೆ ಅಲ್ಲಿ ಫ್ಯಾಕ್ಟ್ರಿ ಮಾಡದೆ 16 ವರ್ಷ ಅದನ್ನ ಪೆಂಡಿಂಗ್ ಇಟ್ಕೊಂಡು ಕಟ್ಟನ್ನ ಜೇಬಲ್ ಹಾಕೊಂಡು ಇದೇ ರಾಜೀವ್ ಚಂದ್ರಶೇಖರ್ ಇನ್ಫ್ಲೂಯೆನ್ಸ್ ಬಳಸಿ ಆ BPL ಇಂಡಿಯಾ ಲಿಮಿಟೆಡ್ ಓನರ್ಗಳು ಆ ಒಂದು KDB ಅಂದ್ರೆ ಇಲ್ಲಿ ನಾವು ಫ್ಯಾಕ್ಟ್ರಿ ಮಾಡ್ತೀವಿ, ಇಲ್ಲಿ ನಾವು ಕಲರ್ ಟೆಲಿವಿಷನ್ ಟ್ಯೂಬ್ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ, ಕೃಷಿ ಮಾಡಿದ್ರೆ ಕಡಿಮೆ ಆಮದಾನಿ ಬರುತ್ತೆ, ಫ್ಯಾಕ್ಟ್ರಿ ಮಾಡಿದ್ರೆ ಸಾವಿರಾರು ಕೋಟಿ ರೂಪಾಯಿ ಬರುತ್ತೆ ಅಂತ KDB ಹತ್ರ ಲ್ಯಾಂಡ್ ಅನ್ನ ಈಸ್ಕೊಂಡಂತ ವ್ಯಕ್ತಿ ಫ್ಯಾಕ್ಟ್ರಿ ಮಾಡಿದ್ರೆ ನಾವು ಯಾರು ಕೇಳೋ ಅಂತ ಪ್ರಶ್ನೆನೇ ಬರ್ತಾ ಇಲ್ಲ, ಪ್ರಮೇಯನೇ ಬರ್ತಾ ಇರ್ಲಿಲ್ಲ. ಈ ಒಂದು ಲ್ಯಾಂಡ್ ಅನ್ನ ಆವತ್ತಿನ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು, BJP ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಜೋಬಲ್ ಹಾಕೊಂಡು ಆ ಲ್ಯಾಂಡ್ ಅನ್ನ 149 ಎಕರೆ 5.5 ಗುಂಟೆ ಆ ಲ್ಯಾಂಡ್ ಅನ್ನ ಬಿಡಿಬಿಡಿಯಾಗಿ ಮಾರಾಟ ಮಾಡಿದ್ದಾರೆ, ಒಂದು 400 ಇಂದ 500 ಕೋಟಿಗೆ. ಈಗ ನಾನು ಸಿದ್ದರಾಮಯ್ಯನವ್ರಿಗೆ ಕೇಳೋದೇನು ಅಂತಂದ್ರೆ, ನಾನು ಇದ್ರ ಮೇಲೆ SIT ರಚನೆ ಮಾಡಿ KDB ಲ್ಯಾಂಡ್ ಅನ್ನ ಸುವರ್ಣ ರಾಜೀವ್ ಚಂದ್ರಶೇಖರ್ ಕೊಟ್ಟು ಅವ್ರ ಕುಟುಂಬ ಗುಳುಂ ಮಾಡಿರೋದ್ರ ಬಗ್ಗೆ SIT ಮಾಡಿ ಅಂತಂದ್ರೆ, BJP ಪಕ್ಷದ ರಾಜೀವ್ ಚಂದ್ರಶೇಖರ್ ಬಗ್ಗೆ ಗುಳುಂ ಮಾಡಿರೋ ಕತೆಗೆ SIT ಮಾಡಿ ಅಂದ್ರೆ ಯಾವುದೇ ಮಾಧ್ಯಮ ತೋರಿಸ್ತಾ ಇಲ್ಲ. ಅದೇ ರೀತಿ ಕರ್ನಾಟಕದ ಮುಖ್ಯಮಂತ್ರಿ ಮತ್ತೆ MB ಪಾಟೀಲ್ ಅವರಿಗೆ ಪರ್ಸನಲ್ ಹೋಗಿ ಭೇಟಿ ಮಾಡಿ, ಸರ್ ನೋಡಿ ಈ ತರ ರಾಜೀವ್ ಚಂದ್ರಶೇಖರ್ ಕುಟುಂಬ ಈ ತರ ಮಾಡಿದ ಅಯ್ಯೋ ಅಂತ ಅವರು ಶಾಕ್ ಆದ್ರು. ಬಟ್ ಆದ್ರೆ ಇದುವರೆಗೂ ಕಾಂಗ್ರೆಸ್ ಸರ್ಕಾರದ ಸಿದ್ದರಾಮಯ್ಯ ಸರ್ಕಾರ ಮತ್ತೆ MB ಪಾಟೀಲ್ ಅವರು ಇದ್ರ ಬಗ್ಗೆ ಯಾವುದೇ ಕ್ರಮ ತಗೊಂಡಿಲ್ಲ. ಬಟ್ ಆದರೆ ವಿ ಹ್ಯಾವ್ ಟು ಅಪ್ರಿಶಿಯೇಟ್ ಕೇರಳದಲ್ಲಿ ಕೇರಳ ಮುಖ್ಯಮಂತ್ರಿಗಳು ನಮ್ಮ ಕೆಲಸವನ್ನ ಶ್ಲಾಘಿಸಿದ್ದಾರೆ. ನನ್ನ ಹೆಸರೆತ್ಕೊಂಡು ಮುಖ್ಯಮಂತ್ರಿಗಳು, ಕೇರಳ ಮುಖ್ಯಮಂತ್ರಿ ಶ್ಲಾಘನೆ ಮಾಡಿ ಈ ರೀತಿ ಅಕ್ರಮ ಮಾಡ್ತಾ ಇದ್ರೆ BJP ಗವರ್ಮೆಂಟ್ ಏನೋ ಸುಮ್ಮನೆ ಇದೆ, ಕರ್ನಾಟಕದ ಕಾಂಗ್ರೆಸ್ ಗವರ್ಮೆಂಟ್ ಕೂಡ ಯಾಕೆ ಸುಮ್ಮನೆ ಇದೆ? ವಕೀಲರು ಇದನ್ನ ಧ್ವನಿ ಮಾಡಿದ್ದಾರೆ, ಇದ್ರ ಬಗ್ಗೆ ಕ್ರಮ ಯಾಕೆ ಜರುಗಿಸಲಿಲ್ಲ CM ಸಿದ್ದರಾಮಯ್ಯನವರು? ಮತ್ತೆ ಇದಕ್ಕೆ SIT ಯಾಕೆ ರಚನೆ ಮಾಡಿಲ್ಲ ಅಂತ ಕೇರಳ ಸರ್ಕಾರ ಮಾಧ್ಯಮಗಳ ಮುಖಾಂತರ ಕಾಂಗ್ರೆಸ್ ರಾಜ್ಯ ಸರ್ಕಾರದ ಮೇಲೆ ಪ್ರಶ್ನೆಯನ್ನ ಬರ್ತದೆ. ಒಬ್ಬ BJP ರಾಜೀವ್ ಚಂದ್ರಶೇಖರ್ ಕುಟುಂಬವನ್ನ ರಕ್ಷಣೆ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರದ ನೈತಿಕತೆಯನ್ನ ಕೇರಳ ಮುಖ್ಯಮಂತ್ರಿಗಳು, ಕೇರಳ ಮಿನಿಸ್ಟರ್ಗಳು ಪ್ರಶ್ನೆ ಮಾಡಿದರೆ ಕೇಳಲೇಬೇಕಲ್ವಾ? ನೀವು ಜನರಿಗೆ ಮಾತ್ರ ಕಾಂಗ್ರೆಸ್, BJP, JDS ಆದರೆ ನಿಮ್ಮ ಒಳ ವ್ಯಾಪಾರಗಳೆಲ್ಲ ನೀವೆಲ್ಲ ಹೇಳ್ತಿರಲ್ಲ, ಜೆಂಡಾ ಅಲ್ಲಗೆ ಅಜೆಂಡಾ ಏಕಿಯೇ. ನಿನ್ನೆಯಿಂದ ಕೇರಳದಲ್ಲಿ ಸರ್ಕಾರ ಮತ್ತೆ ಮಾಧ್ಯಮಗಳು ರಾಜೀವ್ ಚಂದ್ರಶೇಖರ್ ಕುಟುಂಬದ ಅನೈತಿಕತ ವ್ಯವಹಾರವನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ನಿನ್ನೆ ಅಷ್ಟು ಪ್ರೆಷರ್ ಬಿಲ್ಡಪ್ ಆದ್ಮೇಲೆ BPL ಕಂಪನಿಯವರು ಒಂದು ಪ್ರೆಸ್ ನೋಟ್ ಅನ್ನ ರಿಲೀಸ್ ಮಾಡಿದ್ದಾರೆ. ಏನಂತಂದ್ರೆ, ನಾವು ತಗೊಂಡಿರೋ ಲ್ಯಾಂಡು ಯಾವುದೇ ಅನಧಿಕೃತ ಅಲ್ಲ, ನಾವು ಅದನ್ನ ಹೇಳೇ ಇಲ್ಲ. ನೀವು ಲ್ಯಾಂಡ್ ಅನ್ನ KDB ಇಂದ ತಗೊಂಡಿರೋದು ಅನಧಿಕೃತ ಅಲ್ಲ, ತಗೊಂಡು ಫ್ಯಾಕ್ಟ್ರಿ ಸೆಟಪ್ ಮಾಡದೆ ರಿಯಲ್ ಎಸ್ಟೇಟ್ ಮಾಡಿದ್ರಲ್ಲ, ಅದಕ್ಕೆ ಪರ್ಮಿಷನ್ ತಗೊಂಡ್ರಲ್ಲ ಕಟ್ಟಾಯಿಂದ. ಆಮೇಲೆ ಯಾರ ಕೈಯಲ್ಲೋ ರಿಟ್ಟೋ PL ಹಾಕಿ ನನಗೊತ್ತಿಲ್ಲ ಅದ್ರಲ್ಲಿ ಏನು ಒಳಸಂಚು ನಡೆದಿದೆ ಅಂತ. ವಿ ಆರ್ ಆಲ್ಸೋ ಇನ್ವೆಸ್ಟಿಗೇಟಿಂಗ್ ದ PL ಅಂಡ್ ರಿಟ್. ಸುಪ್ರೀಂ ಕೋರ್ಟ್ ಅಲ್ಲಿ ರಿಟ್ಟು PL ಹಾಕಿ ಇವ್ರುಗಳೇ ಏನನ್ನ ಅಡ್ಜಸ್ಟ್ಮೆಂಟ್ ಮಾಡಿದ್ರ ಅನ್ನೋ ಅನುಮಾನ ಕೂಡ ಕಾಡ್ತಾ ಇದೆ. ಬಟ್ ವಿ ಆರ್ ಇನ್ವೆಸ್ಟಿಗೇಟಿಂಗ್ ದಟ್ ಆಲ್ಸೋ. MB ಪಾಟೀಲ್ ಮತ್ತೆ CBIಗೆ ಬರೆದಿದ್ದೇವೆ. ಕೇರಳ ಸರ್ಕಾರ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಕಾರವನ್ನ ಪ್ರಶ್ನೆ ಮಾಡ್ತಾ ಇದೆ. ಇಷ್ಟೊಂದು ಬಡ ರೈತರ ಜಮೀನನ್ನ ತಗೊಂಡು
ಬಡ ರೈತರ ಜಮೀನನ್ನ 149 ಎಕರೆ ತಗೊಂಡು ಫ್ಯಾಕ್ಟರಿ ಮಾಡ್ತೀವಿ ಅಂತೇಳಿ ತಗೊಂಡು ಅದನ್ನ ಯಾವುದೇ ಫ್ಯಾಕ್ಟರಿ ಮಾಡದೆ ಮಾರುತಿ ಸುಜುಕಿ ಆಮೇಲೆ ಬೇರೆ ಬೇರೆ ಏನೋ ಕಂಪನಿಗಳಿಗೆ ಮಾರಾಟ ಮಾಡಿ ಹಣ ಮಾಡಿಕೊಂಡಂತ BPL ಇಂಡಿಯಾ ಲಿಮಿಟೆಡ್ ಕಂಪನಿ ಮತ್ತೆ ಅದರ ಡೈರೆಕ್ಟರ್ಗಳ ನಡೆಯನ್ನ ಕೇರಳ ಸರ್ಕಾರ ಪ್ರಶ್ನೆ ಮಾಡ್ತಾ ಇದೆ. ನೋಡಿ, ನಾವೇನಾದ್ರೂ ಕಂಪ್ಲೇಂಟ್ ಕೊಟ್ರೆ ಇವನ್ ರಾಜೀವ್ ಚಂದ್ರಶೇಖರ್ ಬಿಲಾಂಗ್ಸ್ ಟು ಬಿಜೆಪಿ, ನೋ ಆಕ್ಷನ್ ಫ್ರಮ್ ಕಾಂಗ್ರೆಸ್ ಒಂಥರ ಬಣ್ಣ ಹೊಡ್ಕೊಂಡ್ಬಿಟ್ಟಿದೆ. ನಾವು ಕಾಂಗ್ರೆಸ್ ಅಲ್ಲ, ನಾವು ಯಾವುದೇ ಪಕ್ಷದ ಜೊತೆ ಬೇಕಾದ್ರೆ ಬಣ್ಣ ಹೊಡ್ಕೊಳ್ತೀವಿ. ಕೇರಳ ಮುಖ್ಯಮಂತ್ರಿಯವರು ಮಾಧ್ಯಮಗಳನ್ನ ಉದ್ದೇಶಿಸಿ ರಾಜೀವ್ ಚಂದ್ರಶೇಖರ್ ಕುಟುಂಬ ಮಾಡಿರುವ ಹಗರಣದ ಬಗ್ಗೆ ಐ ಥಿಂಕ್ ಮಾಧ್ಯಮಗಳ ಜೊತೆ ಮಾತಾಡಿದೆ. ಕರ್ನಾಟಕ ರಾಜ್ಯ ಸರ್ಕಾರ ಯಾಕೆ ಸುಮ್ಮನೆ ಇದೆ ಸಿದ್ದರಾಮಯ್ಯನವರು, ಅದು ಕೂಡ ಪ್ರಶ್ನೆ ಆಗಿದೆ. ಗುಡ್ ಮಾರ್ನಿಂಗ್. ಈಗ ಐ ಥಿಂಕ್ ಕೇರಳ ಮುಖ್ಯಮಂತ್ರಿಗಳು ರಾಜ್ಯ ಸರ್ಕಾರಕ್ಕೆ SIT ರಚನೆ ಮಾಡಿ, ಎಂತ ನಾಚಿಕೆ ಗೇಡಿನ ಸಂಗತಿ. ಪಕ್ಕದ ಕೇರಳ ಸ್ಟೇಟ್ ಅವರು ಇಲ್ಲಿ ನಡೆದಿರೋ ರೈತರ ಹಗರಣ, KD ಹಗರಣಕ್ಕೆ, ರಾಜೀವ್ ಚಂದ್ರಶೇಖರ್ ಕುಟುಂಬ ಮಾಡಿರೋ ಹಗರಣಕ್ಕೆ ಮೌಖಿಕವಾಗಿ ಮಾತನಾಡೋ ಪರಿಸ್ಥಿತಿ ಬಂದಿದ್ರೆ ನಿಜವಾಗ್ಲೂ ಅನ್ಯಾಯಗಳ ಮಹಾಪೂರವೇ ಕಾಂಗ್ರೆಸ್ ಸರ್ಕಾರ ಅಂತ ನನಗನ್ನಿಸ್ತಾ ಇದೆ. MB ಪಾಟೀಲ್ ಅವರ ಮುಖಾಂತರ ನಮಗ್ ಗೊತ್ತಾಗಿದ್ದೇನು ಅಂತಂದ್ರೆ, ಅವರ ನೆಟ್ವರ್ಕ್ ಅಲ್ಲಿ MB ಪಾಟೀಲ್ ಮತ್ತೆ ಸಿದ್ದರಾಮಯ್ಯನವರು ಇದನ್ನ SIT ರಚನೆ ಮಾಡಕ್ಕೆ ನಿಂತಿದ್ದಾರಂತೆ. ಬಟ್ ಆದರೆ DK ಶಿವಕುಮಾರ್ ಅವರು ರಾಜೀವ್ ಚಂದ್ರಶೇಖರ್ ಅವರ ರಕ್ಷಣೆಗೆ ನಿಂತಿದ್ದಾರೆ ಅಂತ ಒಂದಷ್ಟು ಮೂಲಗಳು. ನೋಡ್ರಿ, DK ಶಿವಕುಮಾರ್ ಎಲ್ಲಾ ಕಡೆ ಇದೇನೆ ರೀ, ಏನ್ರಿ ಹಿಂಗ ಆಗ್ಬಿಟ್ರೆ. MB ಪಾಟೀಲ್ ಮತ್ತೆ ಸಿದ್ದರಾಮಯ್ಯ SIT ರಚನೆ ಮಾಡಬೇಕು ಅಂತ ಅನ್ಕೊಂತಾ ಇದ್ರೆ DK ಶಿವಕುಮಾರ್ ಅವರು ಇಲ್ಲ ಬೇಡ ಅಂತ ಹೇಳಿ ಅಲ್ಲೂ ಕೂಡ ಕಡ್ಡಿ ಅಳ್ಳಾಡಿಸ್ತಾ ಇದ್ದಾರೆ ಅಂತ ಕೇಳ್ಪಟ್ಟೆ. ಸೊ ನಮ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಈ ರೀತಿ ಭ್ರಷ್ಟಾಚಾರವನ್ನ ಕುಮ್ಮಕ್ಕು ಕೊಡೋ ಅಂತ ಕಾಂಗ್ರೆಸ್ ಸರ್ಕಾರಕ್ಕೆ ನೀವೆಲ್ಲ ಮತ ಕೊಟ್ಟಿದ್ರೆ ಯೋಚನೆ ಮಾಡಿ. ಮುಂದೆ ಬರುವ ಯಾವುದೇ ಗ್ರಾಮ ಪಂಚಾಯತಿ, ಪಟ್ಟಣ ಪಂಚಾಯತಿ, ಬೆಂಗಳೂರು ಗುಂಡಿ ನಗರ ಆಗಿದೆ. ಗುಂಡಿ ಮಿನಿಸ್ಟರ್ ಇಂದ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಬಿಜೆಪಿಗಳಿಗೆ ವೋಟ್ ಹಾಕ್ಬೇಡಿ. ಎಸ್ಪೆಷಲಿ ಕಾಂಗ್ರೆಸ್ಗಂತೂ ವೋಟ್ ಹಾಕ್ಲೇಬೇಡಿ. ಅವ್ರಿಗೆ ಬುದ್ಧಿ ಕಲಿಸುವಂತ ಸಮಯ ಅಂತ ಹೇಳುತ್ತಾ ನಾವು ಸಂಜೆವರೆಗೂ ವೇಟ್ ಮಾಡ್ತೀವಿ. ಸಂಜೆ ವಿ ಆರ್ ಫೈಲಿಂಗ್ ಎ ಫ್ರೆಶ್ ಕಂಪ್ಲೇಂಟ್ ಅಗೇನ್ಸ್ಟ್ BPL ಇಂಡಿಯಾ ಲಿಮಿಟೆಡ್, ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು, KADB ಮುಖ್ಯಸ್ಥರು, ಜೊತೆನಲ್ಲಿ CM ಸಿದ್ದರಾಮಯ್ಯ ಮತ್ತೆ MB ಪಾಟೀಲ್ ಅವರ ವಿರುದ್ಧನೂ ಸಹ ಕರ್ನಾಟಕ ಲೋಕಾಯುಕ್ತದಲ್ಲಿ ಯಾವುದೇ ಕ್ರಮ ತಗೊಂಡಿಲ್ಲ. ಇವರು ಕೂಡ ಈ ಒಂದು ಅಕ್ರಮಕ್ಕೆ ಒಂದು ಭಾಗಿಯಾಗಿದ್ದಾರ ಅಂತ ಹೇಳಿ CM ಸಿದ್ದರಾಮಯ್ಯನವರ ಹೆಸರು ಮತ್ತೆ MB ಪಾಟೀಲ್ ಹೆಸರನ್ನ ಸೇರಿಸಿ ಈ ನೆಲಮಂಗಲ ದಾಬಾಸ್ಪೇಟೆ 149 ಎಕರೆ ಅಕ್ರಮ ಮಾರಾಟದ ವಿರುದ್ಧ KADB ಅಧಿಕಾರಿಗಳು, KADB ಮುಖ್ಯಸ್ಥ ಬರ್ತಾನೆ, ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಬರ್ತಾನೆ, BPL ಇಂಡಿಯಾ ಲಿಮಿಟೆಡ್ ಬರ್ತದೆ, ಜೊತೆನಲ್ಲಿ MB ಪಾಟೀಲ್ ಅವ್ರಿಗೆ ಮುಖ್ಯಮಂತ್ರಿಗಳಿಗೆ SIT ರಚನೆ ಮಾಡಿ ಅಂತ ಹೇಳಿ ಕೊಟ್ಟು ಹೆಚ್ಚು ಕಮ್ಮಿ 20 ದಿವಸ ಆಯ್ತು. ಸೊ ಲೋಕಾಯುಕ್ತ ಕಂಪ್ಲೇಂಟ್ ಅಲ್ಲಿ CM ಅವರನ್ನ ಮತ್ತೆ MB ಪಾಟೀಲ್ ಅವ್ರನ್ನ ಸೇರಿಸಬೇಕು ಅಂತ ನಾವು ನಮ್ಮ ಟೀಮ್ ನಿರ್ಧಾರ ಮಾಡಿದೆ. ಬಟ್ ಆದರೂ ಸಂಜೆವರೆಗೂ ವೆಯ್ಟ್ ಮಾಡ್ತೀವಿ. ಸಂಜೆವರೆಗೂ ಕಾಂಗ್ರೆಸ್ ಸರ್ಕಾರದ ನಡೆ ಬಗ್ಗೆ ವೆಯ್ಟ್ ಮಾಡ್ತೀವಿ. ಕಾಂಗ್ರೆಸ್ ಸರ್ಕಾರ DK ಶಿವಕುಮಾರ್ ಮಾತನ್ನ ಕೇಳಿಕೊಂಡು ರಾಜೀವ್ ಚಂದ್ರಶೇಖರ್ ವಿರುದ್ಧ SIT ರಚನೆ ಮಾಡದೆ, ಅವರ ಕುಟುಂಬದ ವಿರುದ್ಧ SIT ರಚನೆ ಮಾಡದೆ ಇದ್ದಲ್ಲಿ ಸಂಜೆ 5 ಗಂಟೆ ಒಳಗಾಗಿ ನಮ್ಮ ಟೀಮು ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರನ್ನ ಪಾರ್ಟಿ ಮಾಡಿ, MB ಪಾಟೀಲ್ ಅವ್ರನ್ನ ಪಾರ್ಟಿ ಮಾಡಿ, ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡುನ ಪಾರ್ಟಿ ಮಾಡಿ, ಜೊತೆನಲ್ಲಿ BPL ಇಂಡಿಯಾ ಲಿಮಿಟೆಡ್ ನ ಪಾರ್ಟಿ ಮಾಡಿ, ವಿ ವಿಲ್ ಫೈಲ್ ಎ ಕಂಪ್ಲೇಂಟ್. ಅಂಡ್ ಅಫ್ ಕೋರ್ಸ್ ಈ ಎಂಟೈರ್ ಕಾನ್ಸ್ಪಿರಸಿನಲ್ಲಿ ಮೋಸ್ಟ್ ಪ್ರಾಬಲಿ ರಾಜೀವ್ ಚಂದ್ರಶೇಖರ ಪಾತ್ರ ಎದ್ದುಕಾಡಿಸದೆ ಒಬ್ಬ MP ಆಗಿರೋದ್ರಿಂದ ಅವರನ್ನು ಪಾರ್ಟಿ ಮಾಡಿ ಒಂದು ಫ್ರೆಶ್ ಕಂಪ್ಲೇಂಟ್ ಅನ್ನ ಕರ್ನಾಟಕ ಲೋಕಾಯುಕ್ತದಲ್ಲಿ ಇವತ್ತು ಫೈಲ್ ಮಾಡ್ತಾ ಇದೆ ನಮ್ಮ ಟೀಮ್ ಅಂತ ಹೇಳುತ್ತಾ, ನಾವು ಅಕ್ರಮಗಳ ವಿರುದ್ಧ ಕ್ರಮ ಜರುಗಿಸುವ ಸಿದ್ದರಾಮಯ್ಯ, MB ಪಾಟೀಲ್ ಅಂತ ನಾವು ತಿಳ್ಕೊಂಡ್ವಿ. ಬಟ್ ಯಾವುದೇ ಅಕ್ರಮಗಳ ವಿರುದ್ಧ ಇವರುಗಳು ಕ್ರಮ ಜರುಗಿಸದ ಮುಖ್ಯಮಂತ್ರಿ ಅಂತ ಸಾಬೀತಾಗ್ತಾ ಇದೆ. ಒಬ್ಬ ರಾಜೀವ್ ಚಂದ್ರಶೇಖರ್, ನೋಡಿ, ಕರ್ನಾಟಕದಲ್ಲಿ ಯಾವುದೇ ಮಾಧ್ಯಮಗಳು ಈ KADB ಹಗರಣ 149 ಎಕರೆ ಹಗರಣದ ಬಗ್ಗೆ ತುಟುಕ್ ಪಿಟುಕ್ ಅಂತ ಇಲ್ಲ. ಯಾವ ಮಟ್ಟಕ್ಕೆ ಅವ್ರದ್ದು ಷಡ್ಯಂತ್ರಗಳಿದೆ. ಸ್ವತಃ ಸುವರ್ಣ ನ್ಯೂಸಿನ ರಾಜೀವ್ ಚಂದ್ರಶೇಖರ್ ಕುಟುಂಬ ಮಾಡಿರುವ ಅಕ್ರಮದ ಬಗ್ಗೆ ಕೇರಳ ಮುಖ್ಯಮಂತ್ರಿ ಮಾತಾಡ್ತಾರೆ, ಪ್ರೆಸ್ ಸ್ಟೇಟ್ಮೆಂಟ್ ರಿಲೀಸ್ ಮಾಡ್ತಾರೆ. ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ
ಸರ್ಕಾರದ ಬಗ್ಗೆ ಪ್ರಶ್ನೆ ಮಾಡ್ತಾರೆ. ಯಾವ ನೈತಿಕತೆ ಇದೆ ಕಾಂಗ್ರೆಸ್ಗೆ ಯಾವ ನೈತಿಕತೆ ಇದೆ? ನೈತಿಕತೆ ಏನು ಅಂತಂದ್ರೆ ನಮ್ಮಂತ ಧ್ವನಿ ಮಾಡೋರ್ ಮೇಲೆ ಸಿದ್ದರಾಮಯ್ಯ ಸರ್ಕಾರ, DK ಶಿವಕುಮಾರನ್ ಸರ್ಕಾರ ಸುಳ್ಳು ಕೇಸ್ ಹಾಕ್ಸೋದು, ಗಡೀಪಾರ್ಗಳನ್ನ ಮಾಡೋದು, ಆಮೇಲೆ ರೌಡಿ ಶೀಟರ್ ಓಪನ್ ಮಾಡೋದು. ಅಲ್ಲ, ಒಬ್ಬ ಅಡ್ವೊಕೇಟ್ ಮೇಲೆ ರೌಡಿ ಶೀಟರ್ ಮಾಡ್ತೀವಿ ಅಂತ ಧಮಕಿ ಕೊಡೋ ಅಂತ ಪೊಲೀಸ್ ಇಲಾಖೆ ಇದೆ ಅಂತಂದ್ರೆ ಅದು ಸಿದ್ದರಾಮಯ್ಯ ಸರ್ಕಾರದಲ್ಲಿ ಅಂತಂದ್ರೆ ಖಂಡಿತವಾಗಿ ನಾವು ಪ್ರಜಾತಂತ್ರದಲ್ಲಿಲ್ಲ, ಎಲ್ಲೋ ಒಂದು ಕಡೆ ಅತಂತ್ರದಲ್ಲಿದ್ದೇವೆ ಅಂತ ನಮಗೆ ಅನಿಸ್ತಾ ಇದೆ. ಸಂಜೆವರೆಗೂ 5 ಗಂಟೆವರೆಗೂ ವಿ ಆರ್ ವೈಟಿಂಗ್. ಸಂಜೆ ಒಳಗಾಗಿ SIT ರಚನೆ ಆಗಿಲ್ಲ ಅಂತಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರನ್ನು ಸಹ ಪಾರ್ಟಿ ಮಾಡಿ, MB ಪಾಟೀಲ್ ಅವ್ರನ್ನು ಪಾರ್ಟಿ ಮಾಡಿ, ಇವರುಗಳು ಕೂಡ ಈ ಅಕ್ರಮಕ್ಕೆ ರಕ್ಷಣೆ ಕೊಡ್ತಾ ಇದ್ದಾರೆ ಅಂತ ಕರ್ನಾಟಕ ಲೋಕಾಯುಕ್ತದಲ್ಲಿ CM ಸಿದ್ದರಾಮಯ್ಯ, MB ಪಾಟೀಲ್, ಐ ಥಿಂಕ್ ಇಂಡಸ್ಟ್ರಿಯಲ್ ಮಿನಿಸ್ಟರ್ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಪರ್ಮಿಷನ್ ಕೊಟ್ಟಿದ್ದಕ್ಕೆ ಮಾರಾಟ ಮಾಡಕ್ಕೆ. ಕಟ್ಟ ಸುಬ್ರಹ್ಮಣ್ಯ ನಾಯ್ಡು, ರಾಜೀವ್ ಚಂದ್ರಶೇಖರ್ ಈ ಎಂಟೈರ್ ಷಡ್ಯಂತ್ರದಲ್ಲಿ ಭಾಗಿಯಾಗಿದ್ದಾರೆ ಅಂತ ನಮಗೆ ಡೌಟ್ ಇದೆ. ಹಂಗಾಗಿ ಅವರ ಮೇಲೆ ಮತ್ತೆ BPL ಇಂಡಿಯಾ ಲಿಮಿಟೆಡ್ ಮೇಲೆ ಕರ್ನಾಟಕ ಲೋಕಾಯುಕ್ತದಲ್ಲಿ ಅಂಡರ್ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಒಮಿಷನ್ ಕಮಿಷನ್ ಕಾಯ್ದೆ ಅಡಿ ಕೇಸನ್ನ ಇವತ್ತು ದಾಖಲಿಸುತ್ತೇವೆ ಸಂಜೆ 5 ಗಂಟೆ ಒಳಗಾಗಿ ಅಂತ ಹೇಳುತ್ತಾ, ನಾಚಿಕೆ ಆಗಬೇಕು. ಕೇರಳ ಸರ್ಕಾರ ಪ್ರಶ್ನೆ ಮಾಡ್ತಾ ಇದೆ. ರಾಜೀವ್ ಚಂದ್ರಶೇಖರ್ ರೈತರಿಂದ ತಗೊಂಡಂತ KDB ಲ್ಯಾಂಡ್ ಅನ್ನ ಏನು ಮಾಡಿಲ್ಲ ಅಂತ ರಾಜ್ಯ ಸರ್ಕಾರ ನಿದ್ದೆ ಮಾಡ್ತಾ ಇದೆ. ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರ ಇಂತ ಒಂದು ಹಗರಣಕ್ಕೆ ಇದೇ ಹಗರಣದ ಬಗ್ಗೆ ತನಿಖೆ ಆಗ್ಬೇಕು ಅಂತ ಹೇಳಿದಂತ ಸಿದ್ದರಾಮಯ್ಯನವರು ಆಪೋಸಿಷನ್ ಇರ್ಬೇಕಾದ್ರೆ ಇವತ್ತು ಮುಖ್ಯಮಂತ್ರಿ ಆದಾಗ SIT ರಚನೆ ಮಾಡಿ ಅಂತಂದ್ರೆ ಸುಮ್ಮನೆ ಕೂತಿದ್ದಾರೆ ಅಂತಂದ್ರೆ ವಿ ಆರ್ ಫೀಲಿಂಗ್ ದಟ್ ಎಂಟೈರ್ ಗವರ್ಮೆಂಟ್ ಇಸ್ ಗಿಲ್ಟಿ ಆಫ್ ಒಮಿಷನ್ ಕಮಿಷನ್ ಅಂಡ್ ದಿಸ್ ಹ್ಯಾಸ್ ಟು ಬಿ ಅನ್ಕೋರ್ಡ್ ಅಂಡರ್ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಅಂತ ಹೇಳುತ್ತಾ ಈ ಲೈವ್ ಅನ್ನ ಮುಗಿಸ್ತಾ ಇದ್ದೀನಿ. ಯಾವ ಕಾಂಗ್ರೆಸ್ ಇಲ್ಲ ರೀ, ಕಾಂಗ್ರೆಸ್ ನಿಮಗೆ ಚಿಪ್ಪೆ ಕೊಡೋದು. 78 ವರ್ಷ ಆದ್ರೂ ಅವರುಗಳು ಸಾವಿರಾರು ಕೋಟಿ ಆಸ್ತಿ ಮಾಡ್ಕೊಂತಾರೆ. ಕಾಂಗ್ರೆಸ್ ಪಕ್ಷದಲ್ಲಿರೋರು ಕೋಟ್ಯಾಂತರ ರೂಪಾಯಿ ಡಿಕ್ಲೇರ್ ಮಾಡ್ತಾರೆ. ಅದೇ ನಿಮಗೆ 5 kg ಅಕ್ಕಿ ಚೀಲ ಬಿಟ್ರೆ ನಿಮಗೆ ಏನೂ ಕೊಟ್ಟಿಲ್ಲ. ಇದೇ ಕಾಂಗ್ರೆಸ್ಸಿನ ನಡೆ. ಇವತ್ತು ಬಿಜೆಪಿ ಇಷ್ಟು ಈ ಮಟ್ಟಕ್ಕೆ ಬೆಳೆದಿಂತಿದೆ ಅಂತಂದ್ರೆ ಇಟ್ ಈಸ್ ಬಿಕಾಸ್ ಆಫ್ ಕಾಂಗ್ರೆಸ್ಸಿನ ದೌರ್ಬಲ್ಯ. ಅದರ ಮಿನಿಸ್ಟರ್ಗಳು, MLAಗಳು ಅಕ್ರಮಗಳಲ್ಲಿ, ಭ್ರಷ್ಟಾಚಾರದಲ್ಲಿ, ಸಾವಿರಾರು ಕೋಟಿ ಡಿಕ್ಲೇರ್ ಮಾಡೋದ್ರಲ್ಲಿ, 20 ರೂಪಾಯಿ ಪೆಟ್ರೋಲ್ ಗಿಲ್ದಂತ ಬೇವರ್ಸಿ 1400 ಕೋಟಿ ಡಿಕ್ಲೇರ್ ಮಾಡ್ತಾನೆ ಅಂತಂದ್ರೆ ಯಾವ ಮಟ್ಟಕ್ಕೆ ರಾಜಕೀಯ ಬಂದ್ ನಿಂತಿದೆ ಲೆಕ್ಕ ಹಾಕೊಳ್ಳಿ. ಗೂಂಡಾಗಳು 1400 ಕೋಟಿ 500 ಕೋಟಿ ಡಿಕ್ಲೇರ್ ಮಾಡೋ ಮಟ್ಟಕ್ಕೆ ಸಮಾಜ ಬೆಳೆದಿದೆ. ತಿನ್ನಕ್ಕೆ ಅನ್ನ ಇಲ್ಲ ಸಾಮಾನ್ಯ ಜನರ ಬಳಿ ಅಂತ ಹೇಳ್ತಾ, ಕಣದಲ್ಲೋ ಕನ್ನಡ ಆ 1400 ಕೋಟಿ ಡಿಕ್ಲೇರ್ ಮಾಡ್ರೋ ಯಾವ ಬೇವರ್ಸಿ ಅಂತ ನಿಮಗೆ ಗೊತ್ತಿದೆ. ಆ ಬೇವರ್ಸಿ ಹೆಸರು ಬಾಯಲ್ಲಿ ಹೇಳಕ್ ನಂಗೆ ಇಷ್ಟ ಇಲ್ಲ. ಆ ಬೇವರ್ಸಿಗೆ ಲಕ್ವಾ ಹೊಡಿಲಿ. ಅವನೇ ಈ ರಾಜೀವ್ ಚಂದ್ರಶೇಖರ್ ಸ್ಕ್ಯಾಮ್ ಅನ್ನು ಕೂಡ ಕ್ರಮ ಜರುಗಿಸಬೇಡಿ ಅಂತ ಹೇಳ್ತಾ ಇರೋನಂತೆ. ಅವನ ಬಾಯಿಗೆ, ಅವನ ಕೈಗೆ, ಅವನ ಕಾಲಿಗೆ, ಅವನ ಮುಖಕ್ಕೆ ಲಕ್ವಾ ಹೊಡಿಲಿ ಅಂತ ಹೇಳುತ್ತಾ ಈ ಲೈವ್ ಅನ್ನ ಮುಗಿಸ್ತಾ ಇದ್ದೀನಿ. ಕರ್ನಾಟಕವನ್ನ ಮುಗಿಸ್ಲಿಕ್ಕೆ ಭ್ರಷ್ಟ ರಾಜಕಾರಣಿಗಳು, ಭ್ರಷ್ಟ ಅಧಿಕಾರಿಗಳು, ಆಮೇಲೆ ಈಗ ಭ್ರಷ್ಟ ಪೊಲೀಸರು ಏನಾರ ಮಾತಾಡಿದ್ರೆ FIR ಅಂತ ಇವ್ರ ಮುಖಕ್ಕೆ ಹಳೆ ಎಕ್ಕಡ ಸುಳ್ಳು FIR ಮಾಡೋ ಅಂತ ಭ್ರಷ್ಟ ಪೊಲೀಸವ್ರಿಗೆ ನಾನೇನಾದ್ರೂ CM ಆದ್ರೆ ಬಟ್ಟೆ ಬಿಚ್ಚಿಸ್ತೀನಿ ನಾನು. ಥ್ಯಾಂಕ್ಸ್ ಅಲ್ಲ.